ಹಾಯ್, ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಸುಧಾಕರ್ ಮಾತಾಡ್ತಾ ಇರೋದು. ಪ್ರೀತಿ ಯಾಕೆ ಭೂಮಿ ಮೇಲೆ ಇದೆ? ಲೈಲಾ ಮಜ್ನು, ಪಾರ್ವತಿ ದೇವದಾಸ್, ಇವೆಲ್ಲ ಲವ್ ಸ್ಟೋರಿಗಳನ್ನ ನೀವು ನೋಡಿರ್ತೀರ, ಕೇಳಿರ್ತೀರ. ಆದ್ರೆ ನಮ್ಮಲ್ಲೂ ಕೂಡ ಒಂದು ಲವ್ ಸ್ಟೋರಿ ಇದೆ. ಬನ್ನಿ ಹೇಳ್ತಾ ಹೋಗ್ತೀನಿ. ಈ ಪ್ರೀತಿ ಅಂದ್ರೆ ಹೆಂಗ್ ಶುರುವಾಗುತ್ತೋ, ಯಾವಾಗ ಶುರುವಾಗುತ್ತೋ, ಯಾವ ಟೈಮಲ್ಲಿ ಶುರುವಾಗುತ್ತೋ, ಅಥವಾ ಯಾರ್ಯಾರ ಮೇಲೆ ಪ್ರೀತಿ ಶುರುವಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ ರೀ. ಪ್ರೀತಿ ಅಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋ ವಸ್ತುನೂ ಅಲ್ಲ, ಅಥವಾ ದುಡ್ಡು ಕೊಟ್ಟು ತಗೊಳ್ಳೋ ಹಣ್ಣು ಕೂಡ ಅಲ್ಲ ರೀ. ಆದ್ರೆ ಪ್ರೀತಿ ಅಂದ್ರೆ ನಂಬಿಕೆ. ಈ ನಂಬಿಕೆ ಇಲ್ದಿರೋ ಪ್ರೀತಿ ನಾಯಿ ಪ್ರೀತಿ ರೀ. ಏನಪ್ಪ ಜಾಸ್ತಿ ಮಾತಾಡ್ತಾ ಇದ್ದೇನೆ ಅನ್ಕೊಂಡಿದ್ದೀರಾ? ಇಲ್ಲ, ಆಕ್ಚುಲ್ ಆಗಿ ನಾನು ಈಗ ಸ್ಟೋರಿ ಶುರು ಮಾಡ್ತೀನಿ. ಒಂದು ಕಾಲೇಜ್ ಸ್ಟೋರಿ ಇದು. ಮಧು ಎನ್ನೋ ಹುಡುಗ, ಹಾಗೆ ಖುಷಿ ಎನ್ನೋ ಹುಡುಗಿ. ಅದರಲ್ಲಿ ನಮ್ಮ ಮಧು ಬ್ರಿಲಿಯಂಟ್ ಸ್ಟೂಡೆಂಟು, ಒಳ್ಳೆ ಹ್ಯಾಂಡ್ ರೈಟಿಂಗು, ಒಟ್ಟಲ್ಲಿ ಹೇಳಬೇಕು ಅಂದ್ರೆ ಟಾಪ್ 1 ಸ್ಟೂಡೆಂಟು, ಅದ್ಭುತವಾಗಿ ಓದ್ತಾ ಇದ್ದ. ಮಧು ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆದ್ರೂ ಕೂಡ ಆದ್ರೆ ಒಬ್ಬ ಅವನು ಅಂಗವಿಕಲ. ಈ ಖುಷಿ ಅವಳನ್ನ ತುಂಬಾ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ತಾಳೆ, ಅಂಗವಿಕಲ ಅಂತ ಗೊತ್ತಿದ್ದು ಕೂಡ. ಹಾಗೆ ಹೇಳ್ತಾ ಹೋದ್ರೆ ಸ್ವಲ್ಪ ದಿನಗಳ ನಂತರ ಈ ಬೇಸಿಗೆ ರಜೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದ್ಮೇಲೆ ಒಂದು 4-5 ಈ ಪ್ರೇಮ ಪತ್ರಗಳನ್ನ ಈ ಮಧುಗೆ ಬರಿತಾನೆ ಹೋಗ್ತಾಳೆ. ಆದ್ರೆ ಇಲ್ಲಿಂದ ಯಾವ ಉತ್ತರನೂ ಕೂಡ ಅಲ್ಲಿ ಹೋಗಲ್ಲ. ಅದಕ್ಕಾಗಿ ಮತ್ತೆ ಖುಷಿ ಏನ್ ಮಾಡ್ತಾಳೆ ಅಂತಂದ್ರೆ ಮತ್ತೊಂದು ಪ್ರೇಮ ಪತ್ರವನ್ನ ನಮ್ಮ ಮಧುಗೆ ಬರೀತಾಳೆ. ಮುಂದಕ್ಕೆ ಏನಾಯ್ತು ಬನ್ನಿ ಹೇಳ್ತಾ ಹೋಗ್ತೀನಿ. ಪ್ರೀತಿಯ ಗೆಳೆಯ, ಹೇಗಿದ್ದೀಯಾ? ಹೇಗಿದ್ದಾರೆ ಅಪ್ಪ ಅಮ್ಮ? ಹೇಗಿದೆ ನಿನ್ನ ಓದು? ಬೇಸಿಗೆ ರಜದಲ್ಲಿ ಒಂದು ದಿನವಾದರೂ ನನ್ನ ಭೇಟಿಯೇ ಆಗಲಿಲ್ಲ. ಪರವಾಗಿಲ್ಲ ಬಿಡು, ನಾನು ಇದುವರೆಗೂ 4-5 ಪತ್ರಗಳನ್ನು ಬರೆದೆ. ಆದರೆ ನೀನು ಒಂದು ಪತ್ರಕ್ಕೂ ಉತ್ತರ ಕಳಿಸಲೇ ಇಲ್ಲ. ಏಕೆ? ನಾನು ಇಷ್ಟವಿಲ್ಲವಾ? ನೀನು ನನಗೆ ತುಂಬಾ ಮೋಸ ಮಾಡಿಬಿಟ್ಟೆ. ಪರವಾಗಿಲ್ಲ, ನೀ ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಸಾಕು. ಓ, ಮರೆತೇ ಹೋಗಿದ್ದೆ. ಇನ್ನೊಂದು ವಿಷಯ, ನವೆಂಬರ್ 24 ನನ್ನ ಮದುವೆ. ಹುಡುಗ ಇಂಜಿನಿಯರ್, ಹೆಸರು ಸೂರ್ಯ, ಇದೇ ಊರಿನವರು, ತುಂಬಾ ಒಳ್ಳೆಯವರು. ಅಪ್ಪ ಅಮ್ಮ ಕೂಡ ಒಪ್ಪಿದ್ದಾರೆ. ಹಾಗಾಗಿ ಮದುವೆ ಆಗುತ್ತಿದ್ದೇನೆ. ನಿನಗೆ ಮದುವೆಗೆ ಬಾ ಎಂದು ಈ ಪತ್ರ ಬರೆದಿಲ್ಲ. ದಯವಿಟ್ಟು ಮದುವೆಗೆ ಬರುವ ಪ್ರಯತ್ನ ಮಾಡಬೇಡ. ಅದರ ನೋವನ್ನು ತಡೆಯಲು ನನ್ನಿಂದ ಸಾಧ್ಯವಿಲ್ಲ. ಆದರೆ ಒಂದಂತೂ ತಿಳಿದುಕೋ, ನಾನು ಮನೆಯಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ನಿನ್ನ ಹೆಸರನ್ನು ಇಟ್ಟಿರುವೆ. ಆದರೆ ನಾಯಿಗೆ ಮಾತ್ರ ನಿನ್ನ ಹೆಸರನ್ನು ಇಡಲಿಲ್ಲ. ಯಾಕೆ ಗೊತ್ತಾ? ನಾಯಿಗಿರುವ ನಿಯತ್ತು ನಿನ್ನಲ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಪ್ರೀತಿಯ ಮಗಳ ಸಮನಾಳಾದ ಖುಷಿಗೆ ನಿನ್ನ ತಂದೆ ಸಮನಾದ ಮಧು ತಂದೆ ಮಾಡುವ ಆಶೀರ್ವಾದಗಳು. ನೀನು ಮದುವೆ ಆಗುತ್ತಿದ್ದೀಯಾ? ತುಂಬ ಸಂತೋಷ. ಆದರೆ ನನ್ನ ಮಗನಿಗೆ ನಾಯಿಗಿಂತ ನಿಯತ್ತು ಇಲ್ಲ ಎಂದು ಬರೆದಿದ್ದನ್ನು ಓದಿ ತುಂಬ ದುಃಖವಾಯಿತು. ಯಾಕೆ ಗೊತ್ತಾ? ನನ್ನ ಮಗನಿಗೆ ನಾಯಿಗಿಂತ ಹೆಚ್ಚು ನಿಯತ್ತಿದೆ. ಯಾಕೆ ಗೊತ್ತಾ? ನೀ ಕಾಗದ ಬರೆಯುವ ಮುಂಚೆನೇ ನನ್ನ ಮಗ ನಮ್ಮನ್ನು ಬಿಟ್ಟು ದೇವರ ಹತ್ತಿರ ಹೊರಟು ಹೋದ. ನಿನ್ನ ನೋವು ನನಗೆ ಅರ್ಥವಾಗುತ್ತದೆ. ನೀ ಎಲ್ಲಿದ್ದರೂ ಹೇಗಿದ್ದರೂ ಚೆನ್ನಾಗಿರು. ವಂದನೆಗಳು.
ನೀದಿರೆ ಬರದಾಗಿದೆ ಹಸಿವು ಈ ಖುಷಿಗೆ ಮದುವೆ ಫಿಕ್ಸ್ ಆಯ್ತು ಅಂತ ಹೇಳಿ ಖುಷಿ ಪಡ್ಬೇಕಾ, ಅಥವಾ ಪ್ರೀತಿಸಿದ ಹುಡುಗ ತೀರ್ಕೊಂಡ ಅಂತ ಹೇಳಿ ದುಃಖ ಪಡ್ಬೇಕಾ? ನೋಡಿ, ನಾನು ಆಗ್ಲೇ ಹೇಳ್ದೆ, ಪ್ರೀತಿ ಹೆಂಗ್ ಶುರುವಾಗುತ್ತೆ, ಹೇಗ್ ಶುರುವಾಗುತ್ತೆ, ಯಾರಿಂದ ಶುರುವಾಗುತ್ತೆ, ಯಾವ ಟೈಮ್ ಶುರುವಾಗುತ್ತೆ, ಹಾಗೆ ಯಾರ ಮೇಲೆ ಶುರುವಾಗುತ್ತೆ ಅಂತ. ಆದ್ರೆ ಇಲ್ಲಿ ವಿಧಿಯಾಟ ರೀ. ನೀವೇ ಕಮೆಂಟ್ ಮಾಡಿ. ನಮಸ್ಕಾರ.